ಹುಡ್ತಾಗಿಂದ ಇಲ್ಲಿವರೆಗೂ ಮೀನನ್ನೇ ತಿಂದ ಇರೋ ಮಗಳು ಇವತ್ತು ಮೀನ್ ಕಬಾಬ್ ಮಾಡ್ಕೊಂಡು ತಿಂದಿದ್ದಾಳೆ ಅಂತ ಹೇಳಿ, ಪ್ರಪಂಚದಲ್ಲಿ ಅತಿ ಲೇಟ್ ಆಗಿ ಮೀನು ತಿಂದ ಮಹಿಳೆ ಅಂತ ಹೇಳಿ ನಮ್ಮಮ್ಮ ಇವತ್ತು ನನ್ಗೆ ಸನ್ಮಾನ ಮಾಡಿದ್ರು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲಪ್ಪೇ. ಇವತ್ ಬೆಳಿಗ್ಗೆಲೆ ಮುಖ ತೊಳೆದೆ ನಾನು ಮೀನ್ ನೋಡ್ತಿದ್ರೆ ನಮ್ಮ ಮಂದಾರ ಹಿಂಗಾಡ್ತಿದ್ಲು. ಮೀನೆಲ್ಲ ತಗೊಂಡು ಮನೇಲಿ ಇಟ್ಟು ಸ್ವಲ್ಪ ಐಟಮ್ ತರೋದಿತ್ತು ಅಂತ ಹೊರಗಡೆ ಬಂದಿದ್ವಿ. ನಮಗೇನೆಲ್ಲ ಐಟಮ್ ಬೇಕು ಅದನ್ನೆಲ್ಲ ತಗೊಂಡು ಕಬ್ಬಿನ ಹಾಲು ಕುಡಿಯೋಣ ಅಂತ ಬಂದ್ವಿ. ಅದಾದ್ಮೇಲೆ ಸೈಬರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ. ಅಲ್ಲಿ ನೇರಳೆ ಹಣ್ಣು ಹಾಗೆ ಬಾದಾಮಿ ಹಣ್ಣಿನ ಮರ ನೆರಳಿತ್ತು ಅಂತ ನಿಂತ್ಕೊಂಡಿದ್ದೆ. ಕೊನೆದಾಗಿ ನನ್ಗೆ ಸೀತಾ ಕೆಮ್ಮು ಇದ್ರು. ಕಲ್ಲಂಗಡಿ ಹಣ್ಣು ತಿನ್ಲೇಬೇಕು ಅಂತ ಆಟ ಮಾಡಿ ಕಲ್ಲಂಗಡಿ ಹಣ್ಣು ತಗೊಂಡು ಆಟ ಹೊತ್ಕೊಂಡು ಮನೆ ಕಡೆ ಹೋದ್ವಿ. ನಮ್ಮಮ್ಮ ಇನ್ನೊಂದ್ಸಲಿ ಫಿಶ್ ಕ್ಲೀನ್ ಮಾಡೋಕೆ ಅಂತ ಹೋಯ್ತು. ನಾನು ಕಬಾಬ್ ರೆಡಿ ಮಾಡ್ಕೊಳ್ಳೋಕೆ ಅಂತ ಬಂದೆ. ಫಿಶ್ ಕಬಾಬ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಟ್ಟೆ, ನಿಂಬೆಹಣ್ಣು, ಕಾರ್ನ್ಫ್ಲೋರ್, ಸ್ವಲ್ಪ ಖಾರ ಬೇಕು ಅಂದ್ರೆ ಖಾರ, ಫಿಶ್ ಕಬಾಬ್ ಪೌಡರ್ ಹಾಕಿ ನೀಟಾಗಿ ಕಲಸ್ಬೇಕು. ಆಮೇಲೆ ಅದನ್ನ ನೀಟಾಗಿ ನೆನ್ಕೊಳ್ಳೋಕೆ ಒಂದ್ ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಇಡ್ಬೇಕು. ಫ್ರಿಜ್ ಇಲ್ಲ ಅಂದ್ರೆ ಹಂಗೆ ಇಡ್ಬೋದು. ಅದಾದ್ಮೇಲೆ ಫಿಶ್ ಕಬಾಬ್ ನ ಲೋ ಫ್ಲೇಮ್ ಮಾಡ್ಕೊಂಡು ನೀಟಾಗಿ ಕರಿಬೇಕು. ನಾನ್ ಮುಂಚೆನೆ ಹೇಳ್ದಂಗೆ ಹುಟ್ಟಾಗಿಂದ ಇಲ್ಲಿವರೆಗೂ ಮೀನನ್ನ ತಿಂದೇ ಇರ್ಲಿಲ್ಲ. ನಮ್ಮನೇಲಿ ಮಾಡ್ತಿದ್ರು ಆದ್ರೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ತುಂಬಾ ಜನ ಬೈತಿದ್ರು ಮೀನು ಆರೋಗ್ಯಕ್ಕೆ ಒಳ್ಳೇದು, ತಿನ್ನೋದನ್ನ ರೂಢಿ ಮಾಡ್ಕೊಳ್ಬೇಕು ಅಂತ. ಹಂಗಾಗಿ ನಾನು ಕೂಡ ತಿನ್ನೋದನ್ನ ರೂಢಿ ಮಾಡ್ಕೊಂಡು ತಿನ್ಬಿಟ್ಟೆ. ಲೈಫ್ ಅಲ್ಲಿ ನಾನು ಫಸ್ಟ್ ಟೈಮ್ ಮೀನ್ ತಿಂದಿರೋದಕ್ಕೆ ಈ ತರ ಒಂದ್ ಫನ್ನಿ ವಿಡಿಯೋ ಮಾಡಿಸ್ತೆ ಅಷ್ಟೇ. ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ, ಓಕೆನಾ? ಮತ್ತೆ ಭೇಟಿಯಾಗುವ, ಬಾಯ್.